ಪ್ರಬಲ ಲೋಕಪಾಲ್ ಜಾರಿಗೆ ಆಗ್ರಹಿಸಿ ಅಣ್ಣಾ ಹಜಾರೆ ನಡೆಸುತ್ತಿರುವ ಉಪವಾಸ ಸತ್ಯಾಗ್ರಹ ಇಂದಿಗೆ 9ನೇ ದಿನಕ್ಕೆ ಕಾಲಿಟ್ಟಿದೆ. ಜನಲೋಕಪಾಲ್ ಹೋರಾಟಕ್ಕೆ ಅಣ್ಣಾ ಟೀಮ್ಗೆ ಮೊದಲ ಜಯ ಸಿಕ್ಕಿದೆ. ನಿನ್ನೆ ನಿರಶನ ಕೈಬಿಡುವಂತೆ ಅಣ್ಣಾಗೆ ಪ್ರಧಾನಿ ಮನಮೋಹನ್ ಸಿಂಗ್ ಮನವಿ ಮಾಡಿದ್ದಾರೆ. ಅಲ್ಲದೆ ತಡರಾತ್ರಿ ಕೇಂದ್ರ ಸಂಪುಟ ಸಭೆ ನಡೆದಿದೆ. ಪ್ರಬಲ ಜನಲೋಕಪಾಲ್ ಮಸೂದೆ ಜಾರಿಗೆ ಒತ್ತಾಯಿಸಿ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಅಣ್ಣಾ ಹಜಾರೆ ನಡೆಸುತ್ತಿರುವ ಉಪವಾಸ ಸತ್ಯಾಗ್ರಹ 9ನೇ ದಿನಕ್ಕೆ ಕಾಲಿಟ್ಟಿದೆ. ಅಣ್ಣಾ ಹೋರಾಟಕ್ಕೆ ದಿನದಿಂದ ದಿನಕ್ಕೆ ದೇಶದಾದ್ಯಂತ ಭಾರೀ ಬೆಂಬಲ ವ್ಯಕ್ತವಾಗಿದೆ. ಹೋರಾಟದ ಫಲವಾಗಿ ಅಣ್ಣಾ ಟೀಮ್ಗೆ ನಿನ್ನೆ ಮೊದಲ ಜಯ ಸಿಕ್ಕಿದೆ. ನಿರಶನ ಕೈಬಿಡುವಂತೆ ಪ್ರಧಾನಿ ಸಿಂಗ್ ಅಣ್ಣಾಗೆ ಪತ್ರ ಬರೆದಿದ್ದಾರೆ. ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸುವ ಭರವಸೆ ನೀಡಿದ್ದಾರೆ. ಮಸೂದೆಯ ಕರಡನ್ನ ಲೋಕಪಾಲ್ ಸಂಸದೀಯ ಸ್ಥಾಯಿ ಸಮಿತಿಗೆ ಕಳುಹಿಸುವುದಾಗಿ ತಿಳಿಸಿದ್ದಾರೆ. ಅಲ್ಲದೆ ಲೋಕಸಭಾ ಸ್ಪೀಕರ್ ಒಪ್ಪಿದಲ್ಲಿ ಲೋಕಸಭೆಯಲ್ಲಿ ಮಸೂದೆ ಮಂಡಿಸುವುದಾಗಿ ಭರವಸೆ ನೀಡಿದ್ದಾರೆ. ಪ್ರಾಣ ಬಿಟ್ಟೇನೋ ಉಪವಾಸ ಬಿಡೆ. ಪ್ರಧಾನಿ ಪತ್ರದ ಬಳಿಕ ರಾಮಲೀಲಾ ಮೈದಾನದಲ್ಲಿ ಭಾಷಣ ಮಾಡಿದ ಅಣ್ಣಾ ಹಜಾರೆ ಯಾವುದೇ ಕಾರಣಕ್ಕೂ ಉಪವಾಸ ಕೈಬಿಡೋದಿಲ್ಲ ಅಂತ ಗುಡುಗಿದ್ದಾರೆ. ನನ್ನ ಕಿಡ್ನಿ ವೈಫಲ್ಯವಾದರೂ ಚಿಂತೆ ಇಲ್ಲ, ಆಸ್ಪತ್ರೆಗೆ ಮಾತ್ರ ಹೋಗಲ್ಲ ಅಂದಿದ್ದಾರೆ. ನನ್ನನ್ನ ಬಲವಂತವಾಗಿ ಕರೆದೊಯ್ಯಲು ಮುಂದಾದರೆ ಮಾನವ ಸರಪಳಿ ನಿರ್ಮಿಸಿ ಅವರನ್ನ ತಡೆಯಿರಿ ಅಂತ ಬೆಂಬಲಿಗರಿಗೆ ಕರೆ ನೀಡಿದ್ದಾರೆ. मेरी अंतरात्मा कह रहे हैं कि कुछ बाहर से दवा नहीं लेना. अगर मेरी किडनी भी फेल हो जाए तो ये मेरी जनता है, कोई भी ये किडनी मुझे दे देंगे. हमारी डॉक्टर की टीम का जो रिपोर्ट है उसके मुताबिक गवर्नमेंट भी कुछ सोचने लगेगी. तो मेरी विनती है इधर जवानों के लिए, अगर सरकार के कोई लोग आ गए और मुझे जबरदस्ती से उठाने का प्रयास किया तो गेट पर खड़े हो जाना. ಇನ್ನು ಅಣ್ಣಾ ಟೀಮ್ ಜೊತೆ ಸರ್ಕಾರ ಸಂಧಾನ ಸಭೆ ನಡೆಸಿದೆ. ನವದೆಹಲಿಯ ನಾರ್ತ್ ಬ್ಲಾಕ್ನಲ್ಲಿ ನಡೆದ ಸಭೆಯಲ್ಲಿ ಸರ್ಕಾರದ ಪರವಾಗಿ ಪ್ರಣಬ್ ಮುಖರ್ಜಿ, ಸಲ್ಮಾನ್ ಖುರ್ಷಿದ್, ಸಂಸದ ಸಂದೀಪ್ ದೀಕ್ಷಿತ್ ಭಾಗವಹಿಸಿದ್ರೆ ಅಣ್ಣಾ ಟೀಮ್ ಪರವಾಗಿ ಪ್ರಶಾಂತ್ ಭೂಷಣ್, ಅರವಿಂದ್ ಕೇಜ್ರಿವಾಲ್ ಮತ್ತು ಕಿರಣ್ ಬೇಡಿ ಭಾಗವಹಿಸಿದ್ರು. ನಂತರ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅಣ್ಣಾ ಟೀಮ್ ಸದಸ್ಯರು ಸರ್ಕಾರದೊಂದಿಗಿನ ಸಂಧಾನ ಫಲಪ್ರದವಾಗಿದೆ ಅಂದರು. ಅಣ್ಣಾ ಟೀಮ್ ಜೊತೆ ಸಂಧಾನ ಸಭೆ ನಡೆದ ಬೆನ್ನಲ್ಲೇ ಪ್ರಧಾನಿ ಸಿಂಗ್ ಸಿಸಿಪಿಯ ತುರ್ತು ಸಭೆ ನಡೆಸಿದರು. ದೆಹಲಿಯ 7ನೇ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ನಿವಾಸದಲ್ಲಿ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ನಡೆಯಿತು. ಸಭೆಯಲ್ಲಿ ಅಣ್ಣಾ ಟೀಮ್ ಜೊತೆ ಪ್ರಣಬ್ ನಡೆಸಿದ ಸಂಧಾನದ ಬಗ್ಗೆ ಕೂಲಂಕಷ ಚರ್ಚೆ ನಡೆಸಲಾಯಿತು. ಒಟ್ನಲ್ಲಿ ಬಿಕ್ಕಟ್ಟು ಪರಿಹಾರವಾಗದ ಹಿನ್ನೆಲೆಯಲ್ಲಿ ಇಂದು ಸರ್ವಪಕ್ಷ ಸಭೆ ನಡೆಯಲಿದೆ. ಅಲ್ಲದೆ ಅಣ್ಣಾ ಟೀಮ್ ಜೊತೆ ಇನ್ನೊಂದು ಸುತ್ತಿನ ಮಾತುಕತೆ ನಡೆಯಲಿದೆ. ಸಭೆಯಲ್ಲಿ ಜನಲೋಕಪಾಲ್ ಬಿಕ್ಕಟ್ಟು ಕುರಿತು ಗಂಭೀರ ಚರ್ಚೆ ನಡೆಯುವ ಸಾಧ್ಯತೆ ಇದೆ. भारत माता की जय. वंदे वंदे इंग्लैंड. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24.